ಥಿಯೇಟರ್ ಹತ್ರ ಬರ್ತಾ ಇಲ್ಲ ಅಂತಲ್ಲ, ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪೂಜೆ ರೂಮ್ ಇರುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ, ಬಟ್ ದೇವಸ್ಥಾನಕ್ಕೆ ಹೋಗೋದು ಯಾರು ಬಿಡಲ್ಲ. ಯಾಕೆ ಅಂದ್ರೆ ಅಲ್ಲೊಂದು ವೈಟ್ ಸಿಗುತ್ತೆ. ಸೊ ಅದೇ ರೀತಿ OTT ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಫೋನು ಎಲ್ಲಾರು ಇದರಲ್ಲೂ ಎಂಟರ್ಟೈನ್ಮೆಂಟ್ ಸಾಕಷ್ಟು ಬರ್ತಾ ಇದ್ದಾವೆ. ಆದ್ರೆ ಆ ಥಿಯೇಟರ್ಗೆ ಹೋಗೋ ವೈಬು ಮತ್ತೆ ಒಂದು 2-3 ಅವರು ಅವ್ರಿಗೆ ಆ ಚಿಂತೆ ಎಲ್ಲ ಬಿಟ್ಟು ಮತ್ತೆ ಅವ್ರಿಗೆ ಏನ್ ಟೆನ್ಷನ್ಸ್ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವ್ರು ನೋಡ್ತಾರಲ್ಲ, ಆ ಒಂದು ಫೀಲ್ ಅವ್ರ ಮನೆಗಳಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಈ ತರ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಂಥ ಲೆಜೆಂಡರಿ ಪ್ರೊಡ್ಯೂಸರ್ ಬಂದು ನಮ್ಮ ಸಿನಿಮಾಗೆ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಅಣ್ಣ. ಗೋಲ್ ಜಾಲಿ ಟೀಮ್ ಇಂದ ಧನ್ಯವಾದ. ಒಂದ್ ನಿಮಿಷ ಕಮಿಟ್ಮೆಂಟ್ ಇರ್ತದೆ. ಯಾಕ ಮಾತು ಹೇಳೋದಂದ್ರೆ, ಈಗ ನಾವೇ ಮನೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ನನ್ಗೆ ಎಲ್ಲಾ ಸಿನಿಮಾಗಿಂತ ಬಹಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬಾರಲ್ಲಿ ಮಾಡಿರೋದು. ಒಂದಲ್ಲ ಹೇಳಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದೀವಿ ಅಂದ್ರೆ ಅದು ನಮ್ಮ ಧೈರ್ಯ. ಈಗ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕೂಡ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರೀಬೇಕಾದ್ರೆ ಡೈರೆಕ್ಟರ್ಗಳು ಕಾಮಿಡಿ ಮೇಲೆ ಸೀನ್ಗಳು ಬರೀಬೇಕಾಗ್ತದೆ, ಸಿನಿಮಾ ಕಥೆ ಮಾಡಬೇಕಾಗ್ತದೆ. ಹೇಳದಂಗೆ ಒಡಿ ಬಡಿ ಅದಕ್ಕೆ OTTಗಳಿದ್ದಾವೆ, ಸೆನ್ಸರ್ ಇದೆ. ನೀವೊಂದು ಸಿನಿಮಾಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದರೂ ಸೆನ್ಸರ್ ಅಲ್ಲೇ ಹಿಡಿದಾಗ್ತಾರೆ. ಬೀಂಗ್ ಅ ಪ್ರೊಡ್ಯೂಸರ್ ನಾನು ಜಗಳ ಮಾಡಿ ನನ್ನ ಸೀನ್ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮಾತೋಗ್ಬಿಟ್ಟಿರ್ತಾರೆ. ನಾನು ಕೂತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನನ್ನ ತಲೆಯಲ್ಲಿ ಇಟ್ಕೋತೀವಿ. ಅದು ಬಿಟ್ಟು ಬೇರೆ ಏನೇ ಕೇಳೋದು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳೋದೇ ಅಂದ್ರೆ, ನೋಡಿ ಈಗ ನಾವು ಉಪಾಧ್ಯಕ್ಷ ಇದು ಮಾಡ್ಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳ್ದಲ್ಲ, ಸರ್ ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ರೆ ಇಂಟಿಮೆಸಿ ಸೀನ್ ಹೇಳ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, 3 ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಹೇಳ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಇಂಟಿಮೆಸಿ ಸೀನ್ ಹೇಳ್ತಾರೆ. ನಾನೊಂದು ಸಿನಿಮಾದಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇಟ್ಬಿಟ್ರೆ ಕಟ್ ಮಾಡಿಸ್ತಾರೆ. ಆ ಬೋರ್ಡಲ್ಲಿ ಕೂತಿರೋರು ಯಾರು, ಆರ್ಟಿಸ್ಟ್ಗಳೇ ಕೂತ್ಕೊಳ್ತಾರೆ. ಅವ್ರು ನಮ್ಮ ಹತ್ರ ವಾದ ಮಾಡ್ತಾರೆ, ನಾವು ಡಿಲೀಟ್ ಮಾಡಬೇಕು ಅಂತ. ಒಂದು ಚಿಕ್ಕ ಪದನ ಡಿಲೀಟ್ ಮಾಡಬೇಕು ಅಂತಾರೆ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ, ಸಿನಿಮಾಕ್ಕೆ ಬರುವಂತವ್ರು ಯಾರು ಸ್ಟ್ರೆಸ್ ತಗೊಳಕ್ ಬರಲ್ಲ, ಸ್ಟ್ರೆಸ್ ಬಸ್ಟರ್ ಆಗಿ ಸಿನಿಮಾ ನೋಡಕ್ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ ನೀವು ಹೇಳೋದು, ಅವತ್ತಿನ ಕಾಲದಲ್ಲಿ ನಿಮ್ಗೆ ಡೈರೆಕ್ಟರ್ಗಳ ವಿಷನ್ ಏನಿತ್ತು ಅಂದ್ರೆ ಕತೆ ಮೇಲೆ ಕುತ್ಕೊಂಡು ಫೋಕಸ್ ಮಾಡೋದು. ಇವತ್ತು ಹೀರೋ ಎಲಿವೇಶನ್ ಕೇಳ್ತಾರೆ, ಬಿಲ್ಡಪ್ ಸೀನ್ ಕೇಳ್ತಾರೆ. ಈಗ ಸಿನಿಮಾ ಪೂರ್ತಿ ಬಿಲ್ಡಪ್ ಸೀನ್ ಆಗ್ಬಿಟ್ರೆ ಸಿನಿಮಾ ಎಲ್ಲಿರ್ತದೆ? ಹೀರೋ ಸೆಂಟ್ರಿಕ್ ಸಿನಿಮಾಗಳು ಕಡಿಮೆ ಆಗ್ಬೇಕು. ನಿಮಗೆ ಉಪಾಧ್ಯಕ್ಷ ನೀವು ನೋಡ್ಬೋದು, ಹೀರೋ ಸೆಂಟ್ರಿಕ್ ಇಲ್ಲವೇ ಇಲ್ಲ. ಎಲ್ಲೂ ಹೀರೋ ಹೊಡೆದಿಲ್ಲ, ಒದೆ ತಿಂದಿದ ನೋಡ್ತು, ಹೀರೋ ಎಲ್ಲೂ ಹೊಡೆದಿಲ್ಲ. ಸೊ ನಾವು ಕಾಮಿಡಿಗೆ ಕೊಡುವಂತ ಆದ್ಯತೆ ಅದು. ನಾನೇನ್ ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನ ಮಾಡಿ. ಅದೇ ರೀತಿ ಕಾಮಿಡಿಯನ್ಸು ಯಾಕೆ 50,000ದಿಂದ 5 ಲಕ್ಷದವರೆಗೂ ಇದ್ದಾರೆ ಅಂತ ಹೇಳಿದ್ರು. ಕೆಲವೊಂದು ಸರಿ ಡೈರೆಕ್ಟರ್ ಕತೆ ಬರೀಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅಂತ ಕತೆ ಬರ್ಬಿಡ್ತಾರೆ, ಅಡ್ಜಸ್ಟೇ ಆಗಲ್ಲ. ಪ್ರೊಡ್ಯೂಸರ್ಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಇಂಥವ್ರನ್ನೇ ನಮಗೆ ಕೊಡಬೇಕು ಅಂತ. ಸೊ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೀನ್ ನ ಸ್ಕ್ವೀಸ್ ಮಾಡ್ತಾರೆ. 15 ದಿವಸ 20 ದಿವಸ ಇರ್ತದೆ. ಅವಾಗ ಏನಾಗ್ತದೆ, 10 ದಿವಸಕ್ಕೆ ಕೂರಿಸ್ಕೊಡ್ತಾರೆ. ಆ ದುಡ್ಡು ಏನ್ ಕೊಡ್ತಾರೆ ಕಾಂಪನ್ಸೇಟ್ ಮಾಡಿ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ.